ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಮೊನ್ನೆ ನಮ್ದು ಕರ್ನಾಟಕ ಗೌರ್ಮೆಂಟ್ 7ನೇ ವೇತನ ಆಯೋಗವನ್ನ ಜಾರಿಗೆ ತಂದ್ರ. ಅದರಲ್ಲಿ ಏನಾತಂತಂದ್ರೆ ಕರ್ನಾಟಕದ ಎಲ್ಲಾ ಸರ್ಕಾರಿ ನೌಕರರಿಗೆ 27.5% ಸ್ಯಾಲ್ರಿ ಹೆಚ್ಚಾತ. ವೀಕ್ಷಕರೇ, 27.5% ಎಲ್ಲ ಸರ್ಕಾರಿ ನೌಕರರಿಗೆ ಹೆಚ್ಚಾತ್ರಿ. ಖರೆ ಅದರಲ್ಲೇ ಶೇರ್ ಮಾರ್ಕೆಟಿಗೆ ಏನು ಪ್ರಭಾವ ಬೀಳ್ತೈತಿ ಅಂತ ಎಲ್ಲಾರ್ದು ತಲೆ ಕ್ವಶನ್ ಇರ್ಬೋದು. ಬರೀ ನಾವು ಇವತ್ತಿನ ವಿಡಿಯೋನಾಗ ಅದ್ರ ಬಗ್ಗೆನ ನೋಡೋಣ. ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಕರ್ನಾಟಕ ಗೌರ್ಮೆಂಟ್ 7ನೇ ವೇತನ ಆಯೋಗ ತಂದಿದ್ರಿಂದ ಸ್ಟಾಕ್ ಮಾರ್ಕೆಟ್ಗೆ ಏನು ಲಾಭ ಆಗ್ತೈತೆ ಅಂತ ಇವತ್ತಿನ ವಿಡಿಯೋನಾಗ ನಾವು ನೋಡೋಣ. ನೋಡ್ರಿ ವೀಕ್ಷಕರೇ, ಕರ್ನಾಟಕ ಗೌರ್ಮೆಂಟ್ 7ನೇ ವೇತನ ತಂದಿದ್ರಿಂದ 27.5% ಸ್ಯಾಲ್ರಿ ಎಲ್ಲಾರ್ದು ಹೆಚ್ಚಾತ. ಈಗಿನ ಬೆಲೆ ಏರಿಕೆ ಆಗೋ ಕಾಲ್ನಾಗ ನಿಮಗೆ ಗುರ್ತೈತಿ ವೀಕ್ಷಕರೇ, ಈಗ ಅಕ್ಕಿ ಸದ್ಯಕ್ಕೆ ಎಷ್ಟು ತುಟ್ಟಿದಾವ, ಮತ್ತು ಎಲ್ಲಿರೇ ಊಟ ಮಾಡ್ರ ಹೋಟೆಲ್ನಾಗ ಆಗಲಿ, ಏನೋ ಮಾಡ್ರ ಸ್ಕೂಲ್ ಫೀಸ್ಗಳಾಗಲಿ ಎಷ್ಟೆಲ್ಲ ಕಾಸ್ಟ್ಲಿ ಇದಾವಂತ ನಿಮಗೆ ಗುರ್ತೈತಿ. ಈಗ ಒಂದು ಸ್ಕೂಲ್ ಫೀಸ್ ಕಟ್ಟೋದಾಗಲಿ ಮತ್ತು ಹುಡುಗರಿಗೆ ಹೈಯರ್ ಎಜುಕೇಷನನ್ನು ಕಲಿಸೋದಾಗಲಿ ಭಾಳ ಕಾಸ್ಟ್ಲಿ ಐತಿ ಈಗಿನ ಕಾಲ್ನಾಗ. ಈಗಿನ ಕಾಲ್ನಾಗ ದುಡಿಯೋರು, ಅದು ಗೌರ್ಮೆಂಟ್ ಜಾಬ್ ಮಾಡೋರ ಕಡೆರೇ ರೊಕ್ಕ ಒಟ್ಟ ಸೇವ್ ಆಗಂಗಿಲ್ರಿ. ಎಲ್ಲ ಬಂದಿದ್ದ ಸ್ಯಾಲ್ರಿ ಖರ್ಚು ಆಗ್ಬಿಡ್ತಿದ್ದು. ಬಟ್ ಈಗ 7ನೇ ವೇತನ ಬಂದಿದ್ರಿಂದ 27.5% ಸ್ಯಾಲ್ರಿ ಹೆಚ್ಚಾಗಿದ್ರಿಂದ ಈಗ ಅವ್ರ ಕಡೆ ಸ್ವಲ್ಪ ರೊಕ್ಕ ಉಳಿತಾವ. ರೊಕ್ಕ ಉಳ್ಯಾನ ಏನು ಮಾಡ್ತೈತೆ ಅಂತಂದ್ರೆ ಮನುಷ್ಯ ಈಗ ರೊಕ್ಕ ಉಳ್ಯಾತವ, ಈಗ ಎಲ್ರಿ ಇನ್ವೆಸ್ಟ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತೈತ್ರಿ. ಇಷ್ಟು ದಿನ ರೊಕ್ಕನ ಉಳಿತಿರ್ಕಿಲ್ಲ ಐತ್ರಿ ನಮ್ಮ ಕನ್ನಡಿಗರ, ನಮ್ಮ ಸರ್ಕಾರಿ ನೌಕರರು ಏನೂ ವಿಚಾರ ಮಾಡ್ತಿರ್ಕಿಲ್ಲ ಇವ್ರು ಹೂಡಿಕೆ ಮಾಡೋದು. ಯಾಕಂತಂದ್ರೆ ದುಡ್ದಿದ್ದೆಲ್ಲ ಖರ್ಚಾಗಿ ಹೋಗ್ತಿದ್ದು. ಬಟ್ ಈಗ ಸ್ಯಾಲ್ರಿ ಹೆಚ್ಚಾಗೈತೆ ಅವ್ರದ್ದು, 27%ಗಿಂತ ಹೆಚ್ಚಾಗೈತಿ ಸ್ಯಾಲ್ರಿ ಅಂತಂದ್ರೆ ಈಗ ಅವ್ರ ಹೂಡಿಕೆ ಮಾಡೋದ ವಿಚಾರನ್ನ ಮಾಡ್ಬೋದು. ಹೂಡಿಕೆ ಅಂದ್ರೆ ಭಾಳ ಥರದ್ದು ಹೂಡಿಕೆ ಇದಾವ. ಬಟ್ ಸ್ವಲ್ಪ ಅಮೌಂಟ್ಲೇ ಹೆಚ್ಚು ರಿಟರ್ನನ್ನು ತೆಗಿಬೇಕಂತಂದ್ರೆ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಎಲ್ಲರಿಗೂ ಗುರ್ತೈತಿ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್. ಮತ್ತು ಈಗ ಸದ್ಯನೇ ನಮ್ಮ ದೇಶನಾಗ ಮತ್ತು ನಮ್ಮ ರಾಜ್ಯನಾಗ ಎಷ್ಟು ಪಾಪ್ಯುಲರ್ ಆಗೈತಿ ಸ್ಟಾಕ್ ಮಾರ್ಕೆಟ್ ಅಂತ ನಿಮಗೆಲ್ಲರಿಗೂ ಗುರ್ತೈತಿ. ಈಗ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಬಂದೈತ್ರಿ. ಮೊದಲು ಏನು ಅಂತೀರ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅದು ಅಂತೀರ. ಬಟ್ ಈಗ ಸ್ಟಾಕ್ ಮಾರ್ಕೆಟನ್ನು ಇನ್ವೆಸ್ಟ್ಮೆಂಟ್ ಅಂತ ಎಲ್ಲರಿಗೂ ಗುರ್ತಾಗೈತಿ. ಈಗ ಈಗ ಸ್ಯಾಲ್ರಿ ಹೆಚ್ಚಾಗಿದ್ರಿಂದ ರೊಕ್ಕ ಉಳಿತಾವಲ್ಲ ರೀ, ಅದ್ರಾಗ ಸ್ವಲ್ಪ ಪರ್ಸೆಂಟೇಜ್ ಈಗ ಗೌರ್ಮೆಂಟ್ ಎಂಪ್ಲಾಯೀಸು ನಮ್ಮ ಕರ್ನಾಟಕದ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋದ ವಿಚಾರನ್ನ ಮಾಡ್ಬೋದು. ಅದರದಿಂದ ಏನಾಗ್ತೈತೆ ಅಂತಂದ್ರೆ ನಮ್ದು ಸ್ಟಾಕ್ ಮಾರ್ಕೆಟ್ನಾಗ ಡಿಮ್ಯಾಟ್ ಅಕೌಂಟ್ಗಳ ಸಂಖ್ಯೆನೂ ಹೆಚ್ಚಾಗ್ತೈತಿ ಮತ್ತು ಸ್ಟಾಕ್ ಮಾರ್ಕೆಟ್ನಾಗ ಹೆಚ್ಚು ರೊಕ್ಕ ಬರ್ತೈತ್ರಿ. ನಾವು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮ್ಯಾಗ ಡಿಪೆಂಡ್ ಆಗೋದು ಕಡಿಮೆ ಆಗ್ತೈತಿ ಮತ್ತು ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ದ ಸಂಖ್ಯೆ ಹೆಚ್ಚಾಗ್ತೈತಿ. ಮತ್ತು ಶೇರ್ ಮಾರ್ಕೆಟ್ನಾಗ ಹಾಕ್ತಾರಂತೂ ಇಲ್ಲ, ಮ್ಯೂಚುವಲ್ ಫಂಡ್ನಾಗ ಹಾಕ್ಬೋದು. ಮ್ಯೂಚುವಲ್ ಫಂಡ್ನಾಗ ಹಾಕ್ರೂ ನಮ್ದು DIISದ ಸಂಖ್ಯೆ ಹೆಚ್ಚಾಗ್ತೈತಿ. ನಮ್ಮ ಸ್ಟಾಕ್ ಮಾರ್ಕೆಟ್ ಏರ್ಕೊಂತನ ಹೋಗ್ತೈತಿ. ಮತ್ತು ವೀಕ್ಷಕರೇ, ನಮ್ಮ ರಾಜ್ಯಗೆ ಏನು ಲಾಭ ಐತಿರ್ಲಿ ಅಂತಂದ್ರೆ ನಮ್ಮ ರಾಜ್ಯನಾಗ ಎಲ್ಲಾ ಜನರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊತಾರ ಮತ್ತು ಡಿಮ್ಯಾಟ್ ಅಕೌಂಟ್ ತೆಗಿತಾರ ಮತ್ತು ಸ್ಟಾಕ್ ಮಾರ್ಕೆಟಿದ ಲಾಭವನ್ನ ಎಲ್ಲಾರನು ಪಡಿತಾರ. ವೀಕ್ಷಕರೇ, ನೀವು ಒಬ್ಬರ ಸರ್ಕಾರಿ ಜಾಬನ್ನು ಮಾಡ್ತೀರಿ ಮತ್ತು ನಿಮ್ಮದು 7ನೇ ವೇತನದಾಗ ನಿಮ್ಮದು ಏನ್ರಿ ಸ್ಯಾಲ್ರಿ 27.5%ಲಿಂದ ಹೆಚ್ಚಾಗಿತ್ತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ದಾಗ ಹೂಡಿಕೆ ಮಾಡೋದು ವಿಚಾರ ಮಾಡ್ತಿದ್ರ ಡೈರೆಕ್ಟ್ ಹೂಡಿಕೆ ಮಾಡಬೇಡ್ರಿ. ಅದಕ್ಕೇನು ಬೇಕಂತಂದ್ರೆ ಸ್ಟಾಕ್ ಮಾರ್ಕೆಟದ ನಾಲೆಜ್ ಬೇಕು. ಸ್ಟಾಕ್ ಮಾರ್ಕೆಟದ ನಾಲೆಜ್ ನಂದು ಈ ಚಾನಲ್ನಾಗ ನಿಮ್ಗೆ ಫ್ರೀನಾಗ ಸಿಗ್ತೈತಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನಲ್ನಾಗ ಕನ್ನಡಿಗರೋಸ್ಕರ ಕನ್ನಡದಾಗ ಫ್ರೀನಾಗ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಸ್ತೇನೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ತಿಳಿತ್ರಿ ವೀಕ್ಷಕರೇ, ಕರ್ನಾಟಕ ಗೌರ್ಮೆಂಟ್ 7ನೇ ವೇತನ ಆಯೋಗ ತಂದಿದ್ರಿಂದ ಸ್ಟಾಕ್ ಮಾರ್ಕೆಟ್ ಹೆಂಗ್ ಲಾಭ ಆಗ್ತೈತೆ ಅಂತ ತಿಳಿತ್ರಿ. ಇದೇ ಈಸಿ ಕಾನ್ಸೆಪ್ಟ್ ಇತ್ರಿ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡ್ರಿ. ಮತ್ತು ನಾ ಈ ಚಾನಲ್ನಾಗ ಬರೀ ನ್ಯೂಸ್ಗಳು ವಿಡಿಯೋನು ಹಾಕಂಗಿಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಸುತ್ತಿರ್ತೇನೆ. ನನ್ನ ಒಂದು ಕೋರ್ಸ್ ನಡೆದೈತಿ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ. ಅದ್ರಾಗ A to Z ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡಿದ್ದೇನೆ. ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋ ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.